ಮಳೆ ನೀರಲ್ಲಿ ಮುಳುಗಿ ಹೋಗ್ತಿದೆ ಬೆಂಗಳೂರು. ಜನಪ್ರತಿನಿಧಿ ಅಧಿಕಾರಿ ಯಾರು ಹೊಣೆ? ಗ್ರೇಟರ್ ಮರ್ಯಾದೆ ಕಾಪಾಡುವುದು ಯಾರು? ಇದುವೇ ಚದುರಂಗದ ಮೊದಲ ಸ್ಟೋರಿ. ಬೆಂಗಳೂರು ಇನ್ನೆಷ್ಟು ಮುಳುಗಬೇಕು? ನಮ್ಮ ರಾಜಧಾನಿ ಬೆಂಗಳೂರನ್ನ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಇದನ್ನು ಸಿಲಿಕಾನ್ ಸಿಟಿ ಅಂತೇಳಿ ಕರಿತೀವಿ, ಉದ್ಯಾನ ನಗರಿ ಎಂದು ಕರಿತೀವಿ, ಹೈಟೆಕ್ ನಗರ ಅಂತ ಕರಿತೀವಿ. ಹೀಗೆ ನಾನಾ ಹೆಸರುಗಳಿಂದ ಬಣ್ಣಿಸುವಂತಹ ನಮ್ಮ ಬೆಂಗಳೂರನ್ನ ಈ ಸ್ವರೂಪದಲ್ಲಿ ಮುಳುಗಿಸ್ತಾ ಇರುವಂಥದ್ದು ಒಂದು ಮಳೆಗೆ. ಇದು ಇನ್ನೂ ಮುಂಗಾರು ಮಳೆ ಬಂದಿಲ್ಲ, ಮುಂಗಾರು ಪೂರ್ವ ಮಳೆಗೆ ನಮ್ಮ ಬೆಂಗಳೂರು ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ, ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ದೊಡ್ಡದಾಗಿ ವಿಸ್ತಾರ ಆಗಿದೆ, ಬೆಳೆದಿದೆ, ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗಿದೆ. ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿದಂತಹ ಕೆರೆಗಳನ್ನು ಲೆಕ್ಕ ಹಾಕ್ತಾ ಹೋದರೆ ಅವುಗಳು ಈಗ ಏನು ನೂರಾರು ಸಂಖ್ಯೆಯಲ್ಲಿದ್ದಂಥವು ಈಗ ಬೆರಳೆಣಿಕೆಗೆ ಬಂದು ನಿಂತಿರುವಂಥದ್ದು ಒಂದು ವಾಸ್ತವ. ಮತ್ತೊಂದು ಕಡೆಯಲ್ಲಿ ಕೆಲವೊಂದು ಪ್ರದೇಶಗಳಿದ್ದಾವೆ, ಪ್ರತಿ ವರ್ಷವೂ ಕೂಡ ಅದೇ ಪ್ರದೇಶದಲ್ಲಿ ಮುಳುಗಡೆ ಆಗ್ತಾ ಇದೆ. ಪರಿಹಾರ ಮಾತ್ರ ಏನೂ ಗೊತ್ತಾಗ್ತಾ ಇಲ್ಲ. ಅದೇ ಜನರನ್ನು ನಾವು ಪ್ರತಿ ವರ್ಷ ಮಾತನಾಡ್ತೀವಿ. ಕಳೆದ 2-3 ವರ್ಷಗಳಿಂದ ನಾವು ನೋಡ್ತಾ ಹೋದಾಗ ಪ್ರತಿ ವರ್ಷ ಅವರನ್ನೇ ಮಾತನಾಡ್ತಿದ್ದೀವಿ. ಅವರು ತಮ್ಮ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಅಲ್ಲಿ ಬರ್ತಾರೆ, ನಾವು ಒತ್ತುವರಿ ತೆರವು ಮಾಡ್ತೀವಿ ಅನ್ನುವಂತಹ ಭಾಷಣಗಳನ್ನು ಬಿಗಿತಾರೆ, ಹೋಗ್ತಾರೆ. ಏನಾಗ್ತಾ ಇದೆ ಬೆಂಗಳೂರಿಗೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇದರ ಬಗ್ಗೆ ನಾನು DP ಸತೀಶ್ ಅವ್ರ ಜೊತೆ ಕೂಡ ಮಾತನಾಡ್ತೀನಿ ಮುಂದಿನ ಹಂತದಲ್ಲಿ. ಹಾಗೆಯೇ ಬಹಳ ಮುಖ್ಯವಾಗಿ ಈ ವಿಚಾರಕ್ಕೆ ಕೆಲವೊಂದು ಅಂಶವನ್ನು ನಾವು ನೋಡಲೇಬೇಕು. ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರಿನ ರಸ್ತೆಗಳು ಇವೆಲ್ಲವೂ ಕೂಡ ನದಿಗಳಂತಾಗಿ ಮಾರ್ಪಟ್ಟಿವೆ. ಮನೆಗಳು ಕೆರೆಗಳ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಬದುಕು ದುಸ್ತರ ಆಗ್ತಾ ಇದೆ. ನಿಜಕ್ಕೂ ಬೆಂಗಳೂರಿಗರು, ನಮ್ಮ ಹೆಮ್ಮೆಯಿಂದ ನಾವು ಬೆಂಗಳೂರಿನ ನಿವಾಸಿಗಳು ಅಂತ ಹೇಳ್ತಾ ಇರುವಂತಹ ಬೆಂಗಳೂರಿಗರು ಮಳೆ ಬಂದಾಗ ತಮ್ಮ ಏರಿಯಾ ಯಾವುದು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ನಾಚಿಕೆ ಪಡಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂಥದ್ದು ಯಾರು? ಟೌನ್ ಪ್ಲಾನಿಂಗ್ಗಳಿದ್ದಾವೆ, ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ತಾರೆ, ದೂರದೃಷ್ಟಿಯ ಯೋಜನೆಗಳು ಅಂತೇಳಿ ಸರ್ಕಾರಗಳು ಹೇಳ್ತಾನೆ ಇದ್ದಾವೆ. ಇದಕ್ಕೆ ಬೇಕಾದಂಥ ಟಾಸ್ಕ್ ಫೋರ್ಸ್ಗಳ ರಚನೆಗಳನ್ನು ಮಾಡ್ಕೊಳ್ತಾರೆ. ಟಾಸ್ಕ್ ಫೋರ್ಸ್ನಲ್ಲಿ ಸಾಕಷ್ಟು ಅಡ್ವೈಸ್ಗಳನ್ನು ತೆಗೆದುಕೊಳ್ತಾರೆ. ಏನೇನು ಸಲಹೆಗಳು ಬೇಕು ಎಲ್ಲ ರೀತಿಯಾದಂಥ ಸಲಹೆಗಳು ಸರ್ಕಾರದ ಸಮ್ಮುಖದಲ್ಲಿ ಇದ್ದೇ ಇದ್ದಾವೆ. ಸರ್ಕಾರದ ಕಡೆಯಲ್ಲಿ ಪ್ಲಾನಿಂಗ್ಗಳಿದ್ದಾವೆ, ಎಲ್ಲವೂ ಇದೆ. ಆದರೆ ಬೆಂಗಳೂರು ಮಾತ್ರ ಮುಳುಗೋದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ನಿಮಗೆ ಕೆಲವೊಂದು ದೃಶ್ಯವನ್ನು ತೋರಿಸ್ತೀನಿ. ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ಯಾವುದೇ ರೀತಿಯಂತಹ ವಿಭಿನ್ನತೆ ಇಲ್ಲ. ಅದೇ ಏರಿಯಾವನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಹೆಂಗೆ ಕಾಣ್ತಾ ಇದೆ ನೋಡಿ. 2022ರಲ್ಲಿ ಮುಳುಗಿದಂತಹ ಸಾಯಿ ಲೇಔಟ್ ಇದು KR-ಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಯಿ ಲೇಔಟ್ನ ಪರಿಸ್ಥಿತಿ ಇದು. ಪ್ರತಿ ವರ್ಷವೂ ಕೂಡ ಮಳೆ ಬಂತು ಅಂದರೆ ಸಾಯಿ ಲೇಔಟ್ ಮುಳುಗಡೆ ಆಗತ್ತೆ ಅಂತೇಳಿ ಒಬ್ಬ ರಿಪೋರ್ಟರ್ನ ಡೈರೆಕ್ಟಾಗಿ ಅಲ್ಲಿ ಕಳಿಸ್ಬೋದು. ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಸಾಯಿ ಲೇಔಟ್ ಇದೆ. 2022ರಲ್ಲಿ, 2024ರಲ್ಲಿ, 2025ರಲ್ಲಿ ನೋಡಿ, ಅಧಿಕಾರಿಗಳು ನಾಚಿಕೆ ಇಲ್ಲದೆ JCBಗಳಲ್ಲಿ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಂದರೆ ಯಾರು ಹೊಣೆ? ಇದಕ್ಕೆ ಹೊಣೆಗಾರರು ಯಾರು? ಪ್ರತಿ ವರ್ಷ ಇದೇ ಕತೆ. ಹಾಗಾದರೆ ಇದನ್ನು ಎಷ್ಟು ವರ್ಷ ಸಹಿಸಿಕೊಳ್ಬೇಕು ಬೆಂಗಳೂರಿನ ಜನ ಅನ್ನುವಂಥದ್ದು? ಯಾಕಂದರೆ ಇವರೆಲ್ಲರೂ ಕೂಡ ಇವತ್ತೀಗ ಅಲ್ಲಿ ಮನೆ ಕಟ್ಟಿಸಿಕೊಂಡಿರುವಂಥವ್ರು ಎಲ್ಲರೂ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಸರ್ಕಾರದ ಬೇರೆ ಬೇರೆ ಹಂತಗಳಿಂದ ಅವರು ಪರವಾನಗಿಯನ್ನು ಪಡ್ಕೊಳ್ತಾರೆ. ಆ ಪರವಾನಗಿ ಇಲ್ಲದೆ ಕಟ್ಟಿಸಿರುವುದಿಲ್ಲ. ಹಾಗಾದರೆ ಪರವಾನಗಿಯನ್ನು ಕೊಡೋದಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ದಾರೆ ಇವರೆಲ್ಲ? ಮಾನ್ಯತಾ ಟೆಕ್ ಪಾರ್ಕ್ ಅದು ವಾಟರ್ ಪಾರ್ಕ್ ಆಗಿ ಮಾರ್ಪಟ್ಟಿದೆ. ಯಾಕಂದರೆ ಅದು ಟೆಕ್ ಪಾರ್ಕ್ನ ರೀತಿಯಲ್ಲಿ ಕಾಣಲ್ಲ. ಮಳೆ ಬಂದಾಗ ನಿಜಕ್ಕೂ ಇದು ಟೆಕ್ ಪಾರ್ಕ್ ಅಥವಾ ವಾಟರ್ ಪಾರ್ಕ್ ಅಂತೇಳಿ ಅನುಮಾನ ಬರುತ್ತೆ. ಆ ಸ್ವರೂಪದಲ್ಲಿ ಕಾಣ್ತಾ ಇರುವಂತಹ ದೃಶ್ಯಗಳು ಇಲ್ಲಿ ಇರುವಂಥದ್ದು 2021, 2024, 2025ರಲ್ಲಿ. ಅಂದರೆ ಒಂದು ದೊಡ್ಡ ಮಳೆ ಬಂತು ಅಂತೇಳಿ ಆದರೆ ಬೆಂಗಳೂರು ಮುಳುಗೋದು ಗ್ಯಾರಂಟಿ. ತತ್ತರಿಸಿರುವಂತಹ ಯಲಹಂಕ ನೋಡಿ, ಬೆಂಗಳೂರು ಬೆಳೀತಾ ತನ್ನ ವಿಸ್ತಾರವನ್ನು ಜಾಸ್ತಿ ಮಾಡ್ತಾ ಹೋಯಿತು. ಯಲಹಂಕವನ್ನು BBMP ವ್ಯಾಪ್ತಿಗೆ 2008ರಲ್ಲಿ ತಗೊಳ್ತಾರೆ. ಅಲ್ಲಿಂದಲೂ ಕೂಡ ಯಲಹಂಕ ವ್ಯಾಪ್ತಿಯಲ್ಲಿ ಆಗ್ತಾ ಇರುವಂಥ ಕನ್ಸ್ಟ್ರಕ್ಷನ್ಗಳ ಪ್ರಮಾಣ ವಿಪರೀತ ಜಾಸ್ತಿ ಆಗ್ತಾ ಹೋಗಿದೆ. ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಎಲ್ಲ ರಸ್ತೆಗಳಲ್ಲೂ ಕೂಡ ನೀರು ತುಂಬಿ ಹರಿತಾ ಇರುತ್ತೆ. ಲೇಔಟ್ಗಳ ಒಳಗಡೆ ನೀರು ತುಂಬಿಕೊಳ್ಳುತ್ತೆ. ಅಪಾರ್ಟ್ಮೆಂಟ್ಗಳು ಮುಳುಗಡೆ ಆಗುವಂಥ, ಅಂದರೆ ಅವರ ಬೇಸ್ಮೆಂಟ್ ಕಂಪ್ಲೀಟಾಗಿ ಮುಳುಗಡೆ ಆಗುತ್ತೆ. ಇಂಥದ್ದೊಂದು ಪರಿಸ್ಥಿತಿ ಯಲಹಂಕದಲ್ಲಿದೆ. ಇನ್ನು ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್ನ ಕತೆ. ಇದು ಈ ಜಂಕ್ಷನ್ನು ಜಲಾವೃತ ಆಗುವಂಥದ್ದಕ್ಕೆ ಇದು ದೊಡ್ಡ ಇತಿಹಾಸ ಇರುವಂತಹ ಇದು ನೋಡಿ. ಇಲ್ಲಿ ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಶುರುವಾಗುವಂಥದ್ದು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ದಾರಿ. ಅದರ ಹೆಬ್ಬಾಗಿಲು ಅಂತೇಳಿ ನಾವು ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅನ್ನು ಪರಿಗಣಿಸಬೇಕಾಗುತ್ತೆ. ಆದರೆ ಇದು ನಾವು ತೋರಿಸ್ತಾ ಇರುವಂಥ 2018, 2022, 2025ರ ದೃಶ್ಯಗಳನ್ನ ಈ ನಾವು ವಿಜುವಲ್ ಮೂಲಕವಾಗಿ ತೋರಿಸ್ತಿರುವಂಥ. ನಾನು ಹೇಳ್ತೀನಿ 2007ರಲ್ಲೂ ಕೂಡ ಇದೇ
ಸಿಲ್ಕ್ ಬೋರ್ಡ್ ಜಂಕ್ಷನಲ್ಲಿ ಇದೇ ಸ್ವರೂಪದಲ್ಲಿ ನಾವು ರಿಪೋರ್ಟ್ ಮಾಡಿದ್ವಿ. 2007ರಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತು. ಅಂದರೆ ಇದರ ಇತಿಹಾಸ ಸುಮಾರು 15-20 ವರ್ಷಗಳಿಂದ ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ಬೆಂಗಳೂರಿನಾಗಿದೆ. ಧರ್ಮಸಿಂಗ್ ಅವರ ಸರ್ಕಾರದ ಕಾಲದಲ್ಲಿ ಇತ್ತು. ಕುಮಾರಸ್ವಾಮಿ ಅವರ ಸರ್ಕಾರದ ಅವಧಿಯಲ್ಲಿ, ಯಾವಾಗ 2020 ಸರ್ಕಾರದ ಅವಧಿಯಲ್ಲಿ ಈ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ. 2005ರಲ್ಲಿ 2007ರಲ್ಲಿ ನೋಡಿದ್ವಿ. ಈಗ 2025 ಬಂದರೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಕೆರೆಯಾಗಿರುವಂತಹ ಕೋರಮಂಗಲ ಆಗ್ತಾ ಇರುವಂತಹ ಫ್ಲಡ್, ಇದು ಇಲ್ಲಿ ಒಂದು ಅಂಶವನ್ನು ಗಮನಿಸಲೇಬೇಕು. ಬೆಂಗಳೂರಿನಲ್ಲಿ ಹಿಂದೆಲ್ಲ ಬೆಂಗಳೂರಿಗರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಹಿಂದೆಲ್ಲ ಮಳೆ ಬಂದಾಗ ಮೊದಲು ಫ್ಲಡ್ ಆಗ್ತಾ ಇದ್ದದ್ದು ಪುಟ್ಟೇನಹಳ್ಳಿಯಲ್ಲಿ. ಈಗ ಪುಟ್ಟೇನಹಳ್ಳಿ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆಗಿದೆ. ಪುಟ್ಟೇನಹಳ್ಳಿ ಕ್ಲಿಯರ್ ಆದರ ಪರಿಣಾಮ KC ವ್ಯಾಲಿಯಲ್ಲಿ ಕೆಳಗಡೆ ಕೋರಮಂಗಲ ಭಾಗದಲ್ಲಿ ವಿಪರೀತವಾದಂಥ ಫ್ಲಡ್ ಆಗೋದಕ್ಕೂ ಕೂಡ ಶುರುವಾಗಿರುವಂಥದ್ದು. ಅಂದರೆ ಅಲ್ಲಿ ಬಾಟಲ್ ನೆಕ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಅವುಗಳನ್ನು ಸರಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಇದು 2022ರಲ್ಲೂ 2025ರಲ್ಲೂ ಒಂದು ಮಳೆ ಬರುತ್ತೆ, ಮಳೆ ಬಂದಾಗ ನೀರು ಏಕಾಏಕಿ ದೊಡ್ಡ ಮಳೆ ಬಂತು, ಹಾಗಾಗಿ ನೀರು ತುಂಬ ಹರಿತು ಅನ್ನೋಂಥದ್ದು ಬೇರೆ. ಆದರೆ ಇದು ಪ್ರತಿ ವರ್ಷದ ಗೋಳು ಇದೆಯಲ್ಲ, ಅದಕ್ಕೊಂದು ಪರಿಹಾರ ಹಾಗಾದರೆ ಇಲ್ವಾ? ಇದು ವಿಲ್ಸನ್ ಗಾರ್ಡನ್, ವಿಲ್ಸನ್ ಕೆರೆಯ ರೀತಿಯಾದಂತಹ ಪರಿಸ್ಥಿತಿನ ನಿರ್ಮಿಸಿಬಿಡುತ್ತೆ. ಇಲ್ಲೂ ಅಷ್ಟೇ ಕೆಳಗಡೆ ಒಂದು ರಾಜಕಾಲುವೆ ಇದೆ. ಆ ರಾಜಕಾಲುವೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಯಡಿಯೂರಪ್ಪನವರ ಸರ್ಕಾರದ ಅವಧಿಯಲ್ಲಿ ದೊಡ್ಡದೊಂದು ಪ್ರಾಜೆಕ್ಟನ್ನು ಹಾಕಿದ್ರು. ಆ ಪ್ರಾಜೆಕ್ಟ್ ಏನಾಯಿತು ಅಂತ ಗೊತ್ತಿಲ್ಲ, ಇದುವರೆಗೂ ಕೂಡ ಬಂದಿಲ್ಲ. ಅಲ್ಲಿ ದೋಣಿ ವಿಹಾರವನ್ನು ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ರು. ಬೆಂಗಳೂರಿನ ಒಳಗಡೆ ಒಂದು ಅದ್ಭುತವಾಗಿರುವಂಥ ದೋಣಿ ವಿಹಾರವನ್ನು ಮಾಡುವಂತಹ ಒಂದು ಯೋಜನೆಯನ್ನು ಮಾಡಿದರು. ಏನಾಯಿತು? ಇವತ್ತು ಕೂಡ ಅದು ಕೆರೆ ರೀತಿಯಲ್ಲಿ ಆಗ್ತಾ ಇದೆ. ಮನೆ ಬಾಗಿಲಿಗೆ ಈಗ ಸರ್ಕಾರ ಓಡೋಡಿ ಹೋಗ್ತಾ ಇರುತ್ತೆ. ಇದೊಂದು ರೀತಿಯಲ್ಲಿ ಪ್ರತಿ ವರ್ಷದ ಸೈಕಲ್. ಮಳೆ ಬಂದಾಗ ನಾವು ಬೆಂಗಳೂರನ್ನು ಟೂರ್ ಮಾಡುವಂಥದ್ದು, ಅದರ ಮೂಲಕ ಅದೇ ಪ್ರದೇಶಗಳಿಗೆ ಹೋಗ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ವರ್ಷ ಹೋಗಿರುವಂತಹ ಸ್ವರೂಪಕ್ಕೆ ಈ ವರ್ಷ ಹೋಗೋದಕ್ಕೂ ವ್ಯತ್ಯಾಸಗಳೇನು ಕಾಣ್ತಾ ಇಲ್ಲ. ಕಳೆದ ವರ್ಷವೂ ಕೂಡ ಹೋಗಿದ್ದಾರೆ, ಈ ವರ್ಷವೂ ಕೂಡ ಹೋಗಿದ್ದಾರೆ. ಅವತ್ತು ಅಧಿಕಾರಿಗಳು ಜೊತೆಯಲ್ಲಿದ್ದರು, ಇವತ್ತು ಅಧಿಕಾರಿಗಳು, ಉಪಮುಖ್ಯಮಂತ್ರಿಯವರು ಇವರೆಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ. ಈಗ ಅವರು GBAಗೆ ಬೇರೆ ಚೇರ್ಮನ್ ಆಗಿದ್ದಾರೆ. ಮುಖ್ಯಮಂತ್ರಿಯವರಿಗೆ GBA ಚೇರ್ಮನ್ ಬೇರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ ಮಾಡಿಕೊಂಡು ಅದಕ್ಕೆ ಮುಖ್ಯಮಂತ್ರಿ, ಅದಕ್ಕೆ ಅಧ್ಯಕ್ಷರು ಕೂಡ ಇರ್ತಾರೆ. ಇಲ್ಲಿ ಶಾಸಕರುಗಳು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಶಾಸಕರುಗಳಿಗೂ ಕೂಡ ಗೊತ್ತಿಲ್ಲದಿರುವಂಥ ಸಮಸ್ಯೆ ಅಲ್ಲ. ಇವರೆಲ್ಲರೂ ಕೂಡ 2008ರಿಂದ ಶಾಸಕರಾಗಿದ್ದಾರೆ. ನಮ್ಮ ಸತೀಶ್ ರೆಡ್ಡಿ ಅವರಿಂದ ಹಿಡಿದು ಹಲವು ಶಾಸಕರುಗಳು ಇಲ್ಲಿ ಯಾರ್ಯಾರು ಕಾಣಿಸ್ಕೊಳ್ತಾರೆ ನಮಗೆ ದೃಶ್ಯಗಳಲ್ಲಿ. ಬೈರತಿ ಬಸವರಾಜ್ ಅವರು, ಯಾಕಂದರೆ ಸಾಯಿ ಲೇಔಟ್ ಪ್ರತಿ ಬಾರಿ ಮುಳುಗಡೆ ಆಗ್ತಾ ಇರುತ್ತೆ ಬೈರತಿ ಬಸವರಾಜ್ ಅವರ ಕ್ಷೇತ್ರದಲ್ಲಿ. ಹೀಗೆ ಇವರೆಲ್ಲರೂ ಕೂಡ ಹೋಗ್ತಾರೆ, ಏನು ಪರಿಶೀಲನೆ ಮಾಡ್ತಾರೆ. ಪರಿಣಾಮ ದೊಡ್ಡದಾದಂಥ 0. ಹಾಗಾದರೆ ಬೆಂಗಳೂರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಏನು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ಎತ್ತಲೇಬೇಕಾಗಿರುವಂಥದ್ದು. ಬ್ರ್ಯಾಂಡ್ ಬೆಂಗಳೂರು, ಅದನ್ನು ಗ್ರೇಟರ್ ಬೆಂಗಳೂರು, ಹಾಗೆಯೇ ಅದೀಗ ವಾಟರ್ ಬೆಂಗಳೂರು ಅನ್ನುವಂತಹ ಸ್ವರೂಪಕ್ಕೆ ಬಂದು ನಿಂತಿದೆ. ಅಂದರೆ ಬೆಂಗಳೂರು ಇದು ಹೈಟೆಕ್ ಸಿಟಿ, ಇದನ್ನು ಸಿಲಿಕಾನ್ ಸಿಟಿ ಎಂದು ಕರಿತೀವಿ. ಆದರೆ ಮಳೆ ಬಂದಾಗ ಇದು ಫ್ಲೋಟಿಂಗ್ ಸಿಟಿ ಕೂಡ ಪರಿವರ್ತನೆ ಆಗೋಗ್ಬಿಡುತ್ತೆ. ಆ ರೀತಿಯಾಗಿದೆ ನಮ್ಮದು. ಸಮಸ್ಯೆಯ ಮೂಲ ಜನರು, ಜನಪ್ರತಿನಿಧಿಗಳು, ಅಧಿಕಾರಿಗಳು. ಯಾರಿದರ ಪಾಲುದಾರರು? ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ, ಸಾಮಾನ್ಯ ಜನರ ಜವಾಬ್ದಾರಿಯೂ ಕೂಡ ಇದ್ದೇ ಇದೆ. ಯಾಕಂದರೆ ಇಲ್ಲಿರುವಂತಹ ಚರಂಡಿಗಳಿಗೆ ಕಸವನ್ನು ಬಿಸಾಕೋದರಲ್ಲಿ ನಮ್ಮ ಸಾಮಾನ್ಯ ಜನರ ಪಾತ್ರವೂ ಕೂಡ ಇದೆ. ಆದರೆ ಅಲ್ಲಿಂದ ಶುರುವಾಗುತ್ತೆ. ಜನಪ್ರತಿನಿಧಿಗಳಿಗೆ ಇದು ಪ್ರತಿ ವರ್ಷದ ಹಬ್ಬದ ರೀತಿಯಾದಂತಹ ಪರಿಸ್ಥಿತಿಯಾಗಿ ಪರಿವರ್ತನೆ ಆಗ್ತಾ ಇರುವಂಥದ್ದು ನಿಜಕ್ಕೂ ದುರ್ದೈವದ ಸಂಗತಿ. ಬೆಂಗಳೂರು ಹಾಳಾಗೋದಿಕ್ಕೆ ಪಕ್ಷಾತೀತವಾದಂತಹ ಪಾಲಿದ್ರೂ ಕೂಡ ಆರೋಪಗಳಲ್ಲಿ ಖುಷಿ ಪಡೋದು ಯಾಕೆ ರಾಜಕಾರಣಿಗಳು ಅಂತೇಳಿ. ಯಾಕಂದರೆ BJPಯವರಿದ್ದಾಗ ಕಾಂಗ್ರೆಸ್ ಅವರು ಬೈತಾರೆ, ಅಯ್ಯೋ ನಮ್ಮ ಬೆಂಗಳೂರ ಬ್ರ್ಯಾಂಡನ್ನು ಹಾಳು ಮಾಡಿದ್ರು ಅಂತೇಳಿ ಕಾಂಗ್ರೆಸ್ ಅವರು ಬೈತಾರೆ. ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾಗ BJPಯವರು ಕಣ್ಣೀರು ಹಾಕೋಕ್ಕೆ ಶುರು ಮಾಡ್ತಾರೆ, ಅಯ್ಯೋ ನಮ್ಮ ಬೆಂಗಳೂರನ್ನು ಹಾಳು ಮಾಡಿದ್ರು ಅಂದ್ಕೊಂಡು. ನೀವು ಅಧಿಕಾರದಲ್ಲಿದ್ದಾಗಲೂ ಅದೇ ಆಗ್ತಿದೆ, ಇವರು ಅಧಿಕಾರದಲ್ಲಿದ್ದಾಗಲೂ ಅದೇ ಆಗ್ತಿದೆ. ಹಾಗಾದರೆ ಯಾರು? ನೀವು ಕೇವಲ ಆರೋಪ ಮಾಡೋದ್ರಲ್ಲಿ ಮಾತ್ರ ಖುಷಿ ಪಡ್ತಾ ಇರುವಂಥವ್ರ? ಮಳೆಯಿಂದಾಗಿ ಓರ್ವ ಮಹಿಳೆ ಸತ್ತಿದ್ದನ್ನು, ಅದೊಂದು ಸಣ್ಣ ಸಾವು ನೋಡಿ, ಉಪಮುಖ್ಯಮಂತ್ರಿಗಳ ಬಾಯಿಂದ ಬಂದಿರುವಂತಹ ಮಾತು, ಒಂದು ಸಣ್ಣ ಘಟನೆ ಆಗಿದೆ, ಒಂದು ಸಣ್ಣ ಸಾವಾಗಿದೆ. ಅಂದರೆ ಒಬ್ಬ ಸಾಮಾನ್ಯ ಕಾರ್ಮಿಕರು ಸತ್ತಾಗ ಆ ಸಾವಿಗೆ ಬೆಲೆ ಇಲ್ವಾ? ದೊಡ್ಡವರ ಸಾವಿಗೆ ಮಾತ್ರ ಬೆಲೆ ಇರುವಂಥದ್ದು, ಜೀವಕ್ಕೂ ಕೂಡ ನಾವು ಬೆಲೆ ಕಟ್ಟುವಂಥದ್ದು ಸ್ವರೂಪ ಹೇಗೆ ಅಂತ ಹೇಳಿ ಇದು ಬದಲಾಗಲೇಬೇಕು. ಮಟ್ಟದಲ್ಲಿ ಮರ್ಯಾದೆ ಉದ್ಯಮಿಗಳು ಬರ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಜಾಗತಿಕವಾಗಿ ಅನೇಕ ನಗರಗಳು ಇಂಥ ಸಮಸ್ಯೆ ಎದುರಿಸ್ತಿವೆ, ನಮ್ಮ ಬೆಂಗಳೂರು ಮಾತ್ರ ಎದುರಿಸ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಹೇಳ್ತಾ ಇಲ್ಲ. ಜಾಗತಿಕವಾಗಿ ಅನೇಕ ನಗರಗಳು ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಆದರೆ ನಮಗೆ ಪರಿಹಾರ ಬೇಕಿರೋದು ನಮ್ಮ ಬೆಂಗಳೂರಿಗೆ, ನಮ್ಮ ಬ್ರ್ಯಾಂಡ್ ಬೆಂಗಳೂರಿಗೆ, ನಮ್ಮ ಗ್ರೇಟರ್ ಬೆಂಗಳೂರಿಗೆ. ಅದು ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಹೆಸರು ಬದಲಾವಣೆ ಮಾತ್ರ ಅಲ್ಲ, ಇಲ್ಲಿಯ ಸೌಲಭ್ಯಗಳಲ್ಲೂ ಕೂಡ ಆ ಬದಲಾವಣೆ ಆಗಬೇಕಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಈ ವಿಚಾರವನ್ನೇ ಮಾತನಾಡ್ತೀನಿ. ನನ್ನ ಜೊತೆಗೆ DP ಸತೀಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್, ನೆಟ್ವರ್ಕ್ 18 ಸೌತ್. DP ಸತೀಶ್ ಅವರೇ, ಬೆಂಗಳೂರನ್ನು ನೋಡ್ತಾ ಇದ್ದಾರೆ,
ಕಳೆದ 25 ವರ್ಷಗಳಲ್ಲಿ ನೋಡಿ, ಎಸ್.ಎಂ. ಕೃಷ್ಣ ಅವರ ಪೀರಿಯಡಲ್ಲಿ ಒಂದು ದೊಡ್ಡ ಕನಸನ್ನು ಈ ನಗರಕ್ಕೆ ಕೊಟ್ಟರು. ಇದನ್ನು ಸಿಂಗಾಪುರ ಮಾಡ್ತೀವಿ, ದಟ್ಸ್ ಒಂದು ಐಡಿಯಾ ಆಫ್ ಬೆಂಗಳೂರನ್ನು ದೊಡ್ಡ ಮಟ್ಟಕ್ಕೆ ತಗೊಳ್ಬೇಕು. ಅದಾದ ನಂತರದ ವರ್ಷಗಳಲ್ಲಿ ನಡೀತಾ ಬಂದಿರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ ಬೆಂಗಳೂರು ಹೆಂಗೆಂಗೋ ಬೆಳೀತಾ ಹೋಗಿದೆ ಹೊರತು ಇಲ್ಲಿಯ ಸಮಸ್ಯೆಗಳು ಮಳೆ ಬಂದಾಗ ಇನ್ನೂ ಮುಂಗಾರು ಪೂರ್ವ, ಇದು ಮುಂಗಾರೇ ಶುರುವಾಗಿಲ್ಲ, ಅದಕ್ಕಿಂತ ಮೊದಲೇ ಬೆಂಗಳೂರು ಮುಳುಗೋದಕ್ಕೆ ಶುರುವಾಗಿದೆ. ಏನು ಹಾಗಾದರೆ ಯಾರು ಕಾರಣ ಇದಕ್ಕೆ? ನೋಡಿ, ಎಸ್.ಎಂ. ಕೃಷ್ಣ ಅವರು ಸರ್ಕಾರ ಕೂಡ ಇದಕ್ಕೆ ಕಾರಣ. 1999 ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದರು, 26 ವರ್ಷದಿಂದ. ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ IT ಬೆಂಗಳೂರಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬೇರೆ ಇಂಡಸ್ಟ್ರಿಗಳು ಕೂಡ ತುಂಬ ಬಂದವು. ಆದರೆ ಆ ಸಂದರ್ಭದಲ್ಲಿ ಬಂಡವಾಳದ ಮೇಲೆ ಮಾತ್ರ ಕಣ್ಣಿಟ್ಟು ನಗರವನ್ನು ಪ್ಲಾಂಡ್ ಆಗಿ ಕಟ್ಟಲಿಕ್ಕೆ ಯಾರೂ ಅಷ್ಟು ಗಮನ ವಹಿಸಲಿಲ್ಲ. ಜಾಗ ಸಿಕ್ಕಲೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ. ಈಗ ಏನೇನು ಇದು IT ಕಾರಿಡಾರ್ ಅಂತ ಆಗಿದೆ, ಈಸ್ಟ್ ಭಾಗದಲ್ಲಿ, ಸೌತಲ್ಲಿ, ಬೇರೆ ನಾರ್ತಲ್ಲ, ಆಗಿನ ಕಾಲದಲ್ಲಿ ಹಳ್ಳಿಗಳಾಗಿದ್ವು, ಅಲ್ಲಿ ಕೃಷಿ ಚಟುವಟಿಕೆ ನಡೀತಾ ಇತ್ತು, ಕೆರೆ ಎಲ್ಲ ಇದ್ವು. ಆ ಜಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಜಾಗವನ್ನು ಕನ್ವರ್ಷನ್ ಮಾಡಿ ಸಿಕ್ಕಲೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದಕ್ಕೆ ಯಾವುದೇ ಪ್ಲಾನು ಗೀನು ಏನೂ ಇರಲಿಲ್ಲ. 20 ಅಡಿ ರಸ್ತೆ, 30 ಅಡಿ ರಸ್ತೆ ಎಲ್ಲ ದೊಡ್ಡ ಟೆಕ್ ಪಾರ್ಕು, ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಿದ್ರು. ಅದೇ ಇದಕ್ಕೆ ಕಾರಣ. ಅವಾಗಲೇ ಇವರು ಸರಿಯಾಗಿ ಪ್ಲಾನ್ ಮಾಡಿ ಹೀಗೆ ಕಟ್ಟಬೇಕು ಅಂತ ಮಾಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆಮೇಲೆ ಬಂದ ಎಲ್ಲ ಸರ್ಕಾರಗಳು ಇದನ್ನೇ ಮಾಡ್ಕೊಂಡು ಬಂದಿದ್ದಾವೆ. ಕಳೆದ 25 ವರ್ಷಗಳಲ್ಲಿ ಕಾಂಗ್ರೆಸ್ನವರು 10 ವರ್ಷ ಅಧಿಕಾರದಲ್ಲಿದ್ದರು, ಮತ್ತೆ 2 ವರ್ಷದಿಂದ ಇದ್ದಾರೆ 12 ವರ್ಷ. BJP ಅವರು 4 + 5 9 ವರ್ಷ, ಮತ್ತೆ 20 ತಿಂಗಳು ಮತ್ತು 14 ತಿಂಗಳು 54 ತಿಂಗಳು JDS BJP ಕಾಂಗ್ರೆಸ್ ಅಧಿಕಾರ ಮಾಡಿದ್ದಾರೆ. ಆದ್ರಿಂದ ಇವರು ಒಬ್ಬರನ್ನ ಇನ್ನೊಬ್ಬರಿಗೆ ಬೈಯೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಇವರೆಲ್ಲರದ್ದು ಸಮಪಾಲು ಇದೆ ಇದರಲ್ಲಿ, ಬೆಂಗಳೂರು ಈ ರೀತಿ ಹಾಳಾಗಲಿಕ್ಕೆ. ಆದ್ರಿಂದ ಇವರು ವಿರೋಧ ಪಕ್ಷದಲ್ಲಿದ್ದಾಗ ಬೈತಾರೆ ಬಿಟ್ಟರೆ ಅಧಿಕಾರದಿಂದಾಗ ಏನು ಮಾಡಿದ್ರು? ಇದೇ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಟ್ರಾಕ್ಟರ್ ಹೋಗಿದ್ದ ನಾವು ನೋಡಿದ್ದೀವಿ 2022ರಲ್ಲಿ. ಈಗ ಸಿದ್ದರಾಮಯ್ಯ 2 ವರ್ಷದಿಂದ ಹೋಗ್ತಾ ಇದ್ದಾರೆ. ಅವಾಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ವಿರೋಧ ಪಕ್ಷದವರ ಹೋಗಿ ಇದೇ ತರ ಗಲಾಟೆ ಮಾಡಿದ್ರು. ಇವತ್ತು ವಿಜೇಂದ್ರ ಅವರು ಗಲಾಟೆ ಮಾಡಿದಾಗೆ, ಅಶೋಕ್ ಅವರು ಗಲಾಟೆ ಮಾಡಿದಾಗೆ. ಆದ್ರಿಂದ ಅವ್ರು ಒಬ್ರಿಗೊಬ್ರಿಗೆ ಬೈತಾ ಇರೋದು ಬಿಟ್ಟರೆ ಯಾವುದೇ ವ್ಯತ್ಯಾಸ ಇಲ್ಲ. ಇನ್ನೊಂದು ಅಬ್ಸರ್ವ್ ಮಾಡಿ, ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರ ಇದೆ, ಮತ್ತೆ 4 ಸಿಟಿ ಅರ್ಧ ತಕ್ಕೊಂಡಿದೆ. 4 ಜನ MPs ಇದ್ದಾರೆ ಬೆಂಗಳೂರು ರೂರಲ್ ಸೇರಿ. ಈ 28 ಕ್ಷೇತ್ರಗಳಲ್ಲಿ 35 ವರ್ಷದಿಂದ MLA ಆದರೂ 36 ವರ್ಷದಿಂದ MLA ಆಗಿದ್ದಾರೆ ಸ್ಟಾರ್ಟ್ ಆಗಿ, ಲಾಸ್ಟು 10-15 ವರ್ಷದಿಂದ ಶಾಸಕರಾಗಿದ್ದರು ಇದ್ದಾರೆ ಎಲ್ಲ ಪಕ್ಷದಲ್ಲಿ. ರಾಮಲಿಂಗಾರೆಡ್ಡಿ ಅವರು ಅತಿ ಸೀನಿಯರು, 89ರಿಂದ ಬೆಂಗಳೂರು ಸಿಟಿಯಲ್ಲಿ ಅವರು ಶಾಸಕರು 36 ವರ್ಷದಿಂದ. ಆಮೇಲೆ 99ರಿಂದ ಆಗಿದ್ದರು ದಿನೇಶ್ ಗುಂಡೂರಾವ್ ಅವರು ಇನ್ನೂ ಶಾಸಕರಾಗಿ ಕಂಟಿನ್ಯೂ ಆಗಿದ್ದಾರೆ. ಸುರೇಶ್ ಕುಮಾರ್ ಅವರು 94ರಲ್ಲಿ MLA ಆಗಿದ್ರು, ಇನ್ನೂ ಇದ್ದಾರೆ, ಒಂದ್ಸಲ ಸೋತಿದ್ ಬಿಟ್ರೆ. ಆಮೇಲೆ 2004-8ರಿಂದ ಆದವರಲ್ಲಿ ಕೃಷ್ಣ ಬೈರೇಗೌಡರನ್ನು ಸೇರಿಸಿದ್ರೆ, ಈ ಬೈರತಿ ಬಸವರಾಜ್ ಹಾಕಿದ್ರೆ, ಆಮೇಲೆ ಬಂದವರಲ್ಲಿ ಬೈರತಿ ಸುರೇಶ್ ಅವರು, ಆಮೇಲೆ ಹ್ಯಾರಿಸ್ ಅವರು, ರವಿ ಸುಬ್ರಹ್ಮಣ್ಯ ಅವರು, ಇವರೆಲ್ಲ ಎಷ್ಟೋ ವರ್ಷಗಳಿಂದ ಇಲ್ಲಿ ಶಾಸಕರಾಗಿ ಕಂಟಿನ್ಯೂ ಆಗಿ, ಸತೀಶ್ ರೆಡ್ಡಿ ಅವರು, ಅರವಿಂದ್ ಲಿಂಬಾವಳಿ ಅವರು ಇದ್ರು, ಅವ್ರ ಹೆಂಡತಿ, ಅವರೆಲ್ಲ ಬಹಳ ವರ್ಷದಿಂದ ಇದ್ದಾರೆ. ಈ ಶಾಸಕರುಗಳು ಸೋಲ್ಬೇಕಾಗಿತ್ತಲ್ವ ಇಷ್ಟೊತ್ತಿಗೆ? ಇವ್ರು ಏನು ಕೆಲಸ ಮಾಡದೇ ಇರೋದಕ್ಕೆ. ಪ್ರತಿ ಸಲ ಮಳೆ ಬಂದು ಮುಳುಗಿದಾಗ ಇದೇ ವೋಟರ್ಸು ಯಾರು ಗಲಾಟೆ ಮಾಡ್ತಾರೆ ಅವರಿಗೆ ಓಟ್ ಹಾಕ್ತಾರೆ, ಗೆಲ್ಲಿಸ್ತಾರೆ. ಆದ್ರಿಂದ ಇವ್ರಿಗೆ ಓಟ್ ಹಾಕೋದು ಬೇರೆ ಕಾರಣಕ್ಕೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಈ ಕಾರಣಕ್ಕಲ್ಲ ಅಂತ. ಅದಕ್ಕಾಗಿ ಇದೊಂದು ನಾಟಕ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಾಫಿಯಾ ಇದೆ, ಯಾರ್ದು? MLAಗಳ ಜೊತೆಗೆ ಕಾಂಟ್ರಾಕ್ಟರ್ಸ್ದು, ಅವ್ರ ಜೊತೆಗೆ ಅಧಿಕಾರಿಗಳದ್ದು. ಸೇಮ್ ಅಧಿಕಾರಿಗಳು, ಸೇಮ್ ಕಾಂಟ್ರಾಕ್ಟರ್ಗಳು ಯಾವುದೇ ಸರ್ಕಾರ ಬಂದ್ರೂ ಅಲ್ಲಿರ್ತಾರೆ. BBMPನಲ್ಲಿ ಅವರೇ ಕೆಲಸ ಮಾಡ್ತಾರೆ, ಅವರೇ ದುಡ್ಡು ಹೊಡೆದು ಕೆಲಸಗಳನ್ನು ಮಾಡ್ತಾರೆ, ಒಬ್ಬರನ್ನೊಬ್ರಿಗೆ ಹೆಲ್ಪ್ ಮಾಡ್ಕೋತಾರೆ. ಇವತ್ತು ಮುಖ್ಯಮಂತ್ರಿಗಳು ಆ ಪ್ರಹ್ಲಾದನ್ನ ಮುಖ್ಯ ಇಂಜಿನಿಯರ್ಗೆ ಬೈದರು. ಆ ಪ್ರಹ್ಲಾದ್ ಅವ್ರು ಯಾರು ಅಂತ ಎಲ್ಲರಿಗೂ ಗೊತ್ತು. ಎಲ್ಲ ಪಕ್ಷದ ಬೆಂಗಳೂರಿನ ಶಾಸಕರಿಗೆ ಅವರೊಂಥರ ಗಾಡ್ ಫಾದರ್ ಇದ್ದಂಗೆ. ಬೆಂಗಳೂರಿನ ಎಲ್ಲ ಶಾಸಕರುಗಳಿಗೆ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಯಾರು MLA ಆಗಲಿ, ಪ್ರಹ್ಲಾದ್ ಮಾತ್ರ ಅಲ್ಲದೆ ಚೇಂಜ್ ಆಗಲ್ಲ. ಆದ್ದರಿಂದ ಅವ್ರಿಗೆ ಪಬ್ಲಿಕಲ್ಲಿ ಬೈದೇನು ಪ್ರಯೋಜನ, ಏನೂ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತು. ಅವರು ಕಂಟಿನ್ಯೂ ಆಗ್ತಾರೆ. ಬೆಂಗಳೂರಿನಲ್ಲಿ ನೋಡಿ, ಈಗ BBMP ಎಲೆಕ್ಷನ್ ಮಾಡಿದರೆ ಅದೇ ಕಾರ್ಪೊರೇಟರ್ಗಳು ಇರ್ತಾರೆ. ಆ ಕಾರ್ಪೊರೇಟರ್ಗಳು ಅವ್ರಿಗೆ ಬೇಕಾದಂತೆ ಇಂಜಿನಿಯರ್ ಮಾಡ್ಕೋತಾರೆ. ಆ ಇಂಜಿನಿಯರ್ಗಳು MLAಗಳನ್ನು, ಈ ಮಂತ್ರಿಗಳನ್ನು ಬುಕ್ ಮಾಡಿಕೊಂಡು ವ್ಯವಹಾರಗಳನ್ನು ಮಾಡ್ತಾರೆ. ಇಲ್ಲಿ ಸುಮಾರು 50-60% ಕಮಿಷನ್ ಶುರುವಾಗಿದೆ ಅಂತ ಬೇರೆ ಸುದ್ದಿ ಇದೆ. ಈಗ ಆಯುಕ್ತರುಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ತುಷಾರ್ ಗಿರಿನಾಥ್ ಅವರು ಸಾಯಿ ಲೇಔಟ್ಗೆ ಟ್ರಾಕ್ಟರ್ ಹೋಗ್ತಾ ಇದ್ರು. ಈಗ ಮಹೇಶ್ವರ ಅವರು ಹೋಗಿದ್ದಾರೆ. ಸೇಮ್ ಹೆಸರು ಒಂದು ಬಿಟ್ರೆ, ಬೇರೆ ವ್ಯಕ್ತಿ ಅನ್ನೋದು ಬಿಟ್ರೆ ಏನೇನೂ ಚೇಂಜ್ ಆಗಿಲ್ಲ. ನಾವು ನೋಡಿದೀವಲ್ಲ, ಎಲ್ಲ ಅದೇ ತರ ಇದೆ. ಆದ್ರಿಂದ ಬೆಂಗಳೂರಿನಲ್ಲಿ ಏನಾದ್ರು ಬದಲಾವಣೆ ಆಗಬೇಕು ಅಂದ್ರೆ ಎಲ್ಲ 28 ಕ್ಷೇತ್ರಗಳಲ್ಲಿ ಮತದಾರರು ನಿಜವಾಗಿ ಅವರು ಇವತ್ತೇನು ರೋಷಾವೇಶ ತೋರಿಸ್ತಾ ಇದ್ದಾರೆ, ಅದೇ ರೋಷಾವೇಶ ಚುನಾವಣೆಯ ದಿನ, ಮತದಾನ ದಿನ ತೋರಿಸಿದ್ರೆ 28ರಲ್ಲಿ ಒಬ್ಬ MLA ಕೂಡ ಗೆಲ್ಲಲ್ಲ, ಮತ್ತೆ ಎಲ್ಲರೂ ಸೋಲ್ತಾರೆ ಅವರು. ಯಾಕೆಂದ್ರೆ ಎಲ್ಲರ ಮೇಲೂ ಆ ರೀತಿ ಸಿಟ್ಟಿದೆ. ಅದು ಇರಲ್ಲ, ಮತ್ತೆ ಇವರೇ ಗೆಲ್ತಾರೆ, ಇವರಿಗೆ ಟಿಕೆಟ್ ಸಿಗುತ್ತೆ, ಇವರೇ ಗೆಲ್ತಾರೆ. ಈ ಮತದಾರಿಗೆ ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಬೇಕು ಅಂತಿದ್ರೆ ಈ ಎಲ್ಲ 28 MLAಗಳನ್ನ ಪಕ್ಷಾತೀತವಾಗಿ ಸೋಲಿಸಿ ಹೊಸಬ್ರಿಗೆ ಅವಕಾಶ ಕೊಟ್ಟು ಅವರು ಕೆಲಸ ಮಾಡದೇ ಇದ್ರೆ ಅವ್ರದ್ದು ಸೋಲಿಸಿ ಇನ್ನೊಬ್ರಿಗೆ ಕೊಟ್ಟರೆ ಮಾತ್ರ ಬದಲಾವಣೆ ಆಗಕ್ಕೆ ಸಾಧ್ಯ. ಯಾಕೆಂದರೆ ಬೆಂಗಳೂರಿನ MLAಗಳಿಗೆ ಗೊತ್ತು, ಇಲ್ಲಿ ಚರಂಡಿ ಕ್ಲೀನ್ ಮಾಡಿದ್ರೆ, ಟಾರ್ ಹಾಕಿದ್ರೆ ಯಾರು ನಮ್ಗೆ ಓಟ್ ಹಾಕಲ್ಲ, ಅದ್ರ ಅವಶ್ಯಕತೆ ಇಲ್ಲ, ಅದಕ್ಕೆ ಅಷ್ಟು ಆರಾಮಾಗಿದ್ದಾರೆ ಅವರು. ಅತ್ಯಂತ ಸುಲಭ ನೋಡಿ, ಬರೀ ಚರಂಡಿ ಹೂಳು ತೆಗೆದಿದ್ರೆ, ಬರೀ ಫುಟ್ಪಾತ್ಗಳನ್ನು ಕ್ಲಿಯರ್ ಮಾಡಿದರೆ, ರಸ್ತೆ ಟಾರ್ ಹಾಕಿದರೆ 50% ಸಮಸ್ಯೆ ಕಡಿಮೆ ಆಗಿರೋದು. ಅದನ್ನು ಕೂಡ ಮಾಡೋಕ್ಕೆ ಇವ್ರ ಕೈನಲ್ಲಿ ಆಗಿಲ್ಲ. ಅತ್ಯಂತ ಸರಳವಾದ ಕೆಲಸ. ಇದನ್ನು ಕಳೆದ 6 ತಿಂಗಳಲ್ಲಿ ಮಾಡ್ಬೋದಾಗಿತ್ತು, ಅದನ್ನು ಕೂಡ ಯಾರೂ ಮಾಡಿಲ್ಲ. ಆದ್ದರಿಂದ ಬೆಂಗಳೂರಿನ ಸಮಸ್ಯೆ ಇದೆಯಲ್ಲ, ಇಟ್ಸ್ ಎ ಮ್ಯಾನ್ ಮೇಡ್ ಡಿಸಾಸ್ಟರ್. ಇದು ಬೆಂಗಳೂರಿನಲ್ಲಿ 50 ಲಕ್ಷ ಜನ ಇದ್ರು 99 ಇಸ್ವಿಯಲ್ಲಿ.
ಈಗ ಹತ್ರ 2 ಕೋಟಿ ಜನ ಇದ್ದಾರೆ, 1.5 ಕೋಟಿ ಜನ 25 ವರ್ಷದಲ್ಲಿ ಬಂದರೆ ಯಾವುದೇ ನಗರ ಕೂಡ ಕಾಂಟ್ ಹ್ಯಾಂಡಲ್ ದಿಸ್. ಆದರೆ ಇಲ್ಲಿ ಒಂದು ಮಾಮೂಲಿಯಾದಂಥ ಉತ್ತರ ಬರುತ್ತೆ, 1 ಗಂಟೆಯಲ್ಲಿ 3 ಗಂಟೆಯಲ್ಲಿ ಸುರಿಬೇಕಾದಂಥ ಮಳೆ ಸುರಿಯಿತು, ಹಾಗಾಗಿ ಫ್ಲಡ್ ಆಯಿತು ಅಂತ ಹೇಳ್ತಾರೆ. ಇದನ್ನು ಹೌದು 1 ಗಂಟೆಯಲ್ಲಿ ಸುರಿಯಿತು, ಆಮೇಲೆ ಆ ಮಳೆ ನಿಂತಿದೆ, 3 ಗಂಟೆ ಸುರಿಬೇಕಾಗಿದ್ದಂಥ ಮಳೆ ಆಮೇಲೆ ನಿಂತಿದೆ, ನೀರು ಕ್ಲಿಯರ್ ಆಗೋದಕ್ಕೆ ಹಾಗಾದ್ರೆ 3 ಗಂಟೆ ಒಳಗಡೆ ಆದರೆ ಕ್ಲಿಯರ್ ಆಗಬೇಕಾಗಿತ್ತು, ಅದು ಕ್ಲಿಯರ್ ಆಗ್ತಾ ಇಲ್ಲ, ಎಲ್ಲ ಕಡೆ ಲಾಗಿಂಗ್ ಆಗುತ್ತೆ. ಅದಾದಮೇಲೆ ಇವರು ಹೇಳ್ತಾರೆ ನಾವು ಒತ್ತುವರಿ ತೆರವು ಮಾಡ್ತೀವಿ, ರಾಜಕಾಲುವೆಯನ್ನು ತೆರವು ಮಾಡಿಬಿಡ್ತೀವಿ ಅಂತ. ಒಂದು ದಿವಸ ಬಡವರ ಮನೆಯನ್ನು ಉರುಳಿಸ್ತಾರೆ ಬಿಟ್ಟರೆ ನೆಕ್ಸ್ಟ್ ಡೇ ಅದಕ್ಕೆ ಸ್ಟೇ ಆಗಿರುತ್ತೆ ಅಥವಾ ಅದು ನಿಂತು ಹೋಗ್ಬಿಡುತ್ತೆ. ಯಾರ್ದೋ ಶ್ರೀಮಂತರ ಅಪಾರ್ಟ್ಮೆಂಟ್ಗಳು ಬರ್ತಿದ್ದಾಗೇನೆ ಅಲ್ಲಿಗೆ ಅದು ನಿಂತು ಹೋಗ್ಬಿಡುತ್ತೆ. ಇದು ಹಾಗಾದ್ರೆ ಯಾರ ಹೊಣೆಗಾರಿಕೆ ಇದರಲ್ಲಿ? ನೋಡಿ, ಬೆಂಗಳೂರಲ್ಲಿ ಇದಕ್ಕಾಗಲಿಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿರುವ ಎಲ್ಲ ಶಾಸಕರು ಮಂತ್ರಿಗಳಿಗೆ ರಿಯಲ್ ಎಸ್ಟೇಟೇ ವ್ಯವಹಾರ. ಯಾವುದೇ ಪಕ್ಷದಲ್ಲಿರಲಿ ಅವರು ಶಾಸಕರು ಮಂತ್ರಿಗಳು ಬಹುಪಾಲು ಜನರಿಗೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ರಿಯಲ್ ಎಸ್ಟೇಟ್ ವ್ಯವಹಾರ ಇದೆ. ಇವರೇ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದಾಗ ಇನ್ನು ಯಾರ ಮನೆಯನ್ನು ಹೊರಡಿತಾರೆ? ಈಗ ಎಷ್ಟೋ ಜನ ಇವರೇ ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದ್ರ ಮೇಲೆ ಟೆಕ್ ಪಾರ್ಕ್ಗಳನ್ನು ಕಟ್ಟಿದ್ದಾರೆ, ಅದ್ರ ಮೇಲೆ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದ್ದಾರೆ. ಎಷ್ಟರಲ್ಲಿ ಇವರು ಡೈರೆಕ್ಟಾಗಿ ಪಾರ್ಟ್ನರು, ಇನ್ನು ಕೆಲವರಲ್ಲಿ ಅಪ್ರತ್ಯಕ್ಷವಾಗಿ ಇವರೇ ಪಾಲ್ದಾರರು. ಅಂಥ ಸಮಯದಲ್ಲಿ ಅವರಿಂದ ನೀವು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಹೋಗಿ ಬಿಲ್ಡಿಂಗನ್ನು ಹೊಡೀಲಿ, ರಸ್ತೆ ಮಾಡಲಿ, ಆ ಕೆಲಸ ಮಾಡಲಿ, ಈ ಕೆಲಸ ಮಾಡಲಿ ಅಂತ ಸುಮ್ಮನೆ ಮಾತಾಡೋದು ಬಿಟ್ಟರೆ ಅವ್ರು ಏನನ್ನೂ ಮಾಡಲ್ಲ. ಎಷ್ಟೋ ದೊಡ್ಡ ದೊಡ್ಡ IT ಕಂಪ್ನಿಗಳ ಆಫೀಸ್ಗಳು ಕೂಡ ಈ ರಾಜಕಾಲುವೆಗಳ ಮೇಲೆ ಇದ್ದಾವೆ. ಇಲ್ಲಿ ಎಷ್ಟೋ ಸಲ ಪೌರುಷ ಮಾಡಿದ್ರು 2 ವರ್ಷದ ಹಿಂದೆ, ಹೋಗಿ ಹೊಡಿತೀವಿ ಅಂತ, ಯಾವುದನ್ನು ಹೊಡೆಯೋಕ್ಕಾಗಿಲ್ಲ. ಸಣ್ಣ ಪುಟ್ಟ ಗುಡಿಸ್ಲುಗಳು, ಸ್ಲಮ್ಗಳನ್ನು ಹೊಡೆಯೋದು ಬಿಟ್ಟರೆ ಇನ್ನೇನೂ ಮಾಡಿಲ್ಲ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಗಮನಿಸಿರ್ಬೋದು, ಲಾಸ್ಟ್ 1-2 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಫುಟ್ಪಾತ್ ಇದೆಯಲ್ಲ, ಅದು ಎನ್ಕ್ರೋಚ್ ಆದಷ್ಟು ಇನ್ನೆಲ್ಲೂ ಆಗಿಲ್ಲ, ಅತಿಕ್ರಮಣ ಆಗಿರೋಂಥದ್ದು. ಫುಟ್ಪಾತ್ನಲ್ಲಿ ಒಂದು ಹೆಜ್ಜೆ ಕೂಡ ನಡೆಯೋಕ್ಕಾಗಲ್ಲ. ಒಂದು ಅಂಗಡಿ ಇದೆ, ಇನ್ನೇನೋ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಮಾಡ್ಕೊಂಡಿದ್ದಾರೆ. BBMPನವರು ಕಣ್ಣು ಮುಚ್ಕೊಂಡು ಸುಮ್ಮನೆ ಇದ್ದಾರೆ, ಅದು ಏನೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಎಲ್ಲಿ ತನಕ ಈ ರಾಜಕಾರಣಿಗಳೇ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡಲ್ಲ, ಎಲ್ಲಿ ತನಕ ಅವರೇ ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ತನಕ ಇಲ್ಲಿ ಯಾವುದೇ ಸುಧಾರಣೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಯಾವುದೇ ಅಭಿವೃದ್ಧಿನೂ ಆಗಲ್ಲ. ಯಾವಾಗ ರಾಜಕಾರಣಿಗಳು ಈ ರಿಯಲ್ ಎಸ್ಟೇಟ್ ವ್ಯವಹಾರದಿಂದ ಹೊರಗಡೆ ಹೋಗ್ತಾರೆ, ಅಧಿಕಾರಿಗಳನ್ನ ಇಲ್ಲಿ ಪದೇ ಪದೇ ವರ್ಗಾವಣೆ ಯಾವಾಗ ಮಾಡ್ತೀರಿ? ಆಮೇಲೆ ಯಾರಿಗೆ ಸಾಮರ್ಥ್ಯ ಇದೆ ಅಂಥವ್ರನ್ನ ಇಲ್ಲಿ ಆರ್ಕಿಟೆಕ್ಟ್ ಆಗಿ ತೊಗೋಬೇಕು, ಸಿಟಿಗೆ ಪ್ಲಾನರ್ಸ್ ಕರ್ಕೊಬರ್ಬೇಕು, ಬೇರೆ ಬೇರೆ ಕಡೆ ಹೋಗಬೇಕು. ಇಲ್ಲಿ ಬಿಲ್ಡರ್ಗಳೇ ಆರ್ಕಿಟೆಕ್ಟ್ ಆದರೆ ಇದೇ ಪರಿಸ್ಥಿತಿ ಆಗೋದು. ಈಗ ಬೇರೆ ಬೇರೆ ನಗರಗಳಿಗೆ ಹೋಗಿ, ಬೇರೆ ದೇಶದಲ್ಲಿ, ಪ್ರಪಂಚದಲ್ಲಿ ಬೆಂಗಳೂರಿಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿದ್ದ ನಗರಗಳು ಬೇಕಾದಷ್ಟಿದ್ವು. ಚೀನಾಗೆ ನೋಡ್ಕೊಬಂದು ಅಲ್ಲಿದ್ದ ನಗರಗಳು ಭಾಳ ಕೆಟ್ಟದಾಗಿದ್ದು, ಸರಿ ಮಾಡಿದ್ದಾರೆ ಅವರು. ಎಷ್ಟೋ ವರ್ಷಗಳಿಂದ ಲಂಡನ್ ನಗರ ಅತ್ಯಂತ ಗಲೀಜಾಗಿತ್ತು, ಇಡೀ ಥೇಮ್ಸ್ ನದಿನ ಕ್ಲೀನ್ ಮಾಡಿ ಅದನ್ನು ಉದ್ಧಾರ ಮಾಡಿದ್ದಾರೆ. ಮಾಡೋಕ್ಕಾಗಿದ್ದಾರೆ ಕೆಲಸ ಅಲ್ಲ ಇದು. ಬೆಂಗಳೂರಿನಲ್ಲಿ 600 ಲೇಕ್ ಇದೆ ಹೆಸರಲ್ಲಿ, 180 ಇನ್ನೂ ಚೆನ್ನಾಗಿದೆ. ಆ 180 ಕೆರೆಗಳನ್ನು ಸರಿಯಾಗಿ ಹೂಳು ತೆಗೆದು ನೀರು ತುಂಬಾಗಿ ಮಾಡಿದ್ರೆ ಬೆಂಗಳೂರಿನ ತಾಪಮಾನ ಕಡಿಮೆ ಆಗುತ್ತೆ. ಶರಾವತಿಯಿಂದಲ್ಲ ಕಾವೇರಿ ನೀರು ಕೂಡ ತರೋ ಅವಶ್ಯಕತೆ ಇರಲ್ಲ, ಅವರು ಇದೇ ನೀರನ್ನು ಉಪಯೋಗಿಸ್ಕೋಬಹುದು. ಅದು ಯಾವುದೂ ಅವ್ರಿಗೆ ಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಈಗ ಒಂದು 30,000 ಕೋಟಿ ಸುರಂಗ ಮಾರ್ಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಮಾಡೋ ಅವಶ್ಯಕತೆ ಇದೆಯಾ? ಬೆಂಗಳೂರಿನ ಕೆರೆಗಳನ್ನು ರಿಪೇರಿ ಮಾಡಿ, ರಸ್ತೆಗಳನ್ನು ರಿಪೇರಿ ಮಾಡಿದ್ರೆ, ಡಿಕಂಜೆಸ್ಟ್ ಮಾಡಿದ್ರೆ ಅದೇ ಸಾಕು. 3ನೇ ಕಾರಣ, ಬೆಂಗಳೂರಿನಲ್ಲಿ ಈ ಬಂಡವಾಳ ಹೂಡಿಕೆ ಒಂದು ಸ್ವಲ್ಪ ಕಡಿಮೆ ಆಗಿಲ್ಲ. ಅಬ್ಸರ್ವ್ ಮಾಡಿದ್ರೆ ನೀವು, ಎಷ್ಟೇ ಮಳೆ ಬರಲಿ ಏನೇ ಆಗಲಿ ಜನ ಬರ್ತಾನೆ ಇರ್ತಾರೆ. ಯಾಕೆ ಅಂದರೆ ಅದು ಒಂದು ಕಾರಣ, ರಾಜಕಾರಣಿಗಳು ಏನು ಮಾಡಿದ್ರು ಬರ್ತಾರೆ ಬಿಡಿ, ಏನೂ ಆಗಲ್ಲ ಅಂತ. ಈಗ ಇದನ್ನು ಬೆಂಗಳೂರನ್ನ ಯಾಕೆ ಅಷ್ಟು ರಿಯಲ್ ಎಸ್ಟೇಟನ್ನು ಡೆವಲಪ್ ಮಾಡ್ತಾರೆ, ಬೇರೆ ಊರಲ್ಲಿ ಮಾಡಲ್ಲ ಇವರು ಅಂದರೆ, ಅತಿ ಹೆಚ್ಚು ದುಡ್ಡು ಸಿಗೋದು ಇಲ್ಲೇ ತುಂಬ ಇನ್ವೆಸ್ಟ್ಮೆಂಟ್ ಆಗಿಬಿಟ್ಟಿದೆ. ಈಗ ಬೇರೆ ನಗರಗಳನ್ನು ತುಂಬ ಬೆಳೆಸಿ ಅಲ್ಲಿಗೆಲ್ಲ ಬಂಡವಾಳ ಹೋದರೆ ಬೆಂಗಳೂರಿನಲ್ಲಿ ಬಂಡವಾಳ ಹಾಕದಂಥ ಜನಗಳಿಗೆ ಭಾರಿ ನಷ್ಟ ಆಗುತ್ತೆ. ಅದರಲ್ಲಿ ಬಹುಪಾಲು ಜನ ಇಲ್ಲಿ ರಾಜಕಾರಣಿಗಳೇ ಇದ್ದಾರೆ. ಆದ್ದರಿಂದ ಅವರಿಗೆ ಟೈರ್ 2, ಟೈರ್ 3 ಸಿಟಿಗಳನ್ನ ಬೆಳೆಸೋದ್ರಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಈಗ ನೀವು ಬೇರೆ ಜಿಲ್ಲೆಯಿಂದ ಬಂದವರು ನಂತರನೇ ಅಲ್ಲೆಲ್ಲ ರಾಜಕಾರಣಿಗಳು ಭಾರಿ ಪ್ರಾಮಾಣಿಕರು ನಾನು ಹೇಳಲ್ಲ, ಆದರೆ ಈ ಥರದೊಂದು ಸಮಸ್ಯೆ ಆದರೆ ನೀವು MLA ಹತ್ರ ಹೋಗಿ ಹೇಳಿದ್ರೆ ಮುಂದಿನ ವರ್ಷ ಆ ಸಮಸ್ಯೆ ಇರಲ್ಲ, ಖಂಡಿತವಾಗಿ ಗೊತ್ತಾ, ಅದನ್ನು ಬಗೆಹರಿಸ್ತಾರೆ ಅವರು. ಮುಂದಿನ ವರ್ಷ ಬೇರೆ ಸಮಸ್ಯೆ ಬರ್ಬೋದು, ಆ ಸಮಸ್ಯೆ ಇರಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಮಾತ್ರ ಅದೇ ಸಮಸ್ಯೆ ಪ್ರತಿ ವರ್ಷ ಬರುತ್ತೆ. ಅದೇ ಶಾಸಕರು ಪ್ರತಿ ಸಲ ಹೋಗ್ತಾರೆ. ಈ ಬೆಂಗಳೂರಿನ ಶಾಸಕರು ಪ್ರತಿ ಸಲ ಹೋಗೋದಲ್ಲ, ಅವ್ರು ತಲೆ ಬಿಸಿ ಮಾಡ್ಕೊಳ್ತಿರೋದ್ರ ರೀತಿ ನೋಡಿದ್ರೆ ನಿಜಕ್ಕೂ ಇವ್ರು ಬಹಳ ಆತಂಕ, ನಿಜಕ್ಕೂ ಬಹಳ ಏನೋ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಕೋಬೇಕು. ಇವತ್ತು ಒಬ್ಬೊಬ್ರು ಎಕ್ಸ್ಪ್ಲೇನ್ ಮಾಡ್ತಿರೋ ರೀತಿ ನೋಡ್ತಿದ್ವಿ, CMಗೆ ತೋರಿಸೋದೇ ನಕಾಶೆ ತೋರಿಸ್ತಾರೆ, ಪ್ರತಿ ವರ್ಷ ಅರವಿಂದ್ ಲಿಂಬಾವಳಿ MLA ಆಗಿದ್ದಾಗ ಪ್ರತಿ ಸಲ ಮುಳುಗೋದು ತೋರಿಸೋದು. ಈಗ ಅವ್ರ ಹೆಂಡತಿ ತೋರಿಸ್ತಾ ಇದ್ರೆ ಅವರು ಹೋಗಿದ್ದಾರೆ. ಸತೀಶ್ ರೆಡ್ಡಿ ಅವರು ಅದೇ ಕೆಲಸ ಮಾಡ್ತಾರೆ, ಪ್ರತಿ ಸಲ ಮಳೆ ಬಂದಾಗ ಹೋಗಿ ತೋರಿಸೋದು ಬರೆದಿಟ್ರೆ. SR ವಿಶ್ವನಾಥ್ ಅವರು ಅದೇ ಕೆಲಸ ಮಾಡ್ತಾರೆ, ಪ್ರತಿ ಸಲ ಅವರೇ ಗೆಲ್ತಾರೆ. ಹಾಗೆ ಬೇರೆ ಪಕ್ಷಗಳಲ್ಲೂ ಅದೇ ಜನಗಳು ಗೆಲ್ತಾ ಇರ್ತಾರೆ. ಅವರು ಒಂದ್ಸಲ ರೂಲಿಂಗ್ ಪಾರ್ಟಿಲಿ ಇರ್ತಾರೆ, ಒಂದ್ಸಲ ಅಪೋಸಿಷನ್ ಪಾರ್ಟಿಲಿ ಇರ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಆ ಕಡೆ ಅಶೋಕ್ ಇರ್ತಾರೆ, ಬಿಜೆಪಿಯಲ್ಲಿ ಇನ್ಯಾರಾದ್ರೂ ಬಂದ್ರೆ ಈ ಕಡೆ ಇರ್ತಾರೆ. ಆದ್ರಿಂದ ಒಂಥರ ನಾಟಕ ತರ ಕಾಣಿಸುತ್ತೆ ಇದೆಲ್ಲ ನೋಡಿದ್ರೆ. ಮತ್ತೆ ಯಾವುದೇ ಅಧಿಕಾರಿಗಳಿಗೆ ಒಂದು ಚೂರು ಇದ್ರ ಬಗ್ಗೆ ಕಾಳಜಿ ಇಲ್ಲ, ಬಹಳ ಅಸಡ್ಡೆ ಇದೆ. ಯಾಕೆಂದ್ರೆ ರಾಜಕಾರಣಿಗಳು ಯಾರು, ಅವ್ರ ಉದ್ದೇಶ ಅನ್ನೋದು ಅವರಿಗೂ ಗೊತ್ತಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಆ ಪ್ರಹ್ಲಾದ್ ಎಂಜಿನಿಯರ್ ಎಷ್ಟು ವರ್ಷದಿಂದ ಚೆಕ್ ಮಾಡಿಸಿ ನೀವು, ಯಾರು ಅವ್ರನ್ನ ಮುಟ್ಟಕ್ಕಾಗಿಲ್ಲ ಇಲ್ಲಿ ತನಕ. ಯಾವುದೇ ಬೆಂಗಳೂರಿನ ಎಲ್ಲ MLAಗಳು ಅವ್ರ ಎದುರುಗಡೆ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾರೆ, ನಾನೇ ನೋಡಿದ್ದೀನಿ. ಇಂಥ ಪರಿಸ್ಥಿತಿ ಇದ್ದಾಗ ಬೆಂಗಳೂರಿನಲ್ಲಿ ಇನ್ನೇನು ಚೇಂಜ್ ಆಗಕ್ಕೆ ಸಾಧ್ಯ? ಒಬ್ಬರು ಬೆಂಗಳೂರು ಮಹಾನಗರ ಆಯುಕ್ತರು, ಮುಖ್ಯ ಆಯುಕ್ತರು ನನಗೆ ಹೇಳ್ತಾ ಇದ್ರು, ಈ BBMP ಕಚೇರಿಗೆ ಈ ಕಾಂಟ್ರಾಕ್ಟರ್ ಬಿಟ್ಟರೆ ಇನ್ನು ಯಾರೂ ಬರಲ್ಲ ಅಂತ. ಅಂದರೆ ಜನಸಾಮಾನ್ಯರಿಗೆ ಕೆಲಸನೇ ಇಲ್ಲ. ಯಾಕೆ ಜನಸಾಮಾನ್ಯರಿಗೆ BBMP ಹೋದ್ ವೇಸ್ಟ್ ಅಂತ ಗೊತ್ತಾಗ್ಬಿಟ್ಟಿದೆ, ಯಾರು ಹೋಗಲ್ಲ ಅವರು. ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಈಗ ಎಲೆಕ್ಟೆಡ್ ಬಾಡಿ ಇಲ್ಲ,
ಎಲೆಕ್ಟೆಡ್ ಬಾಡಿ ಇದ್ದಿದ್ರೆ ಅಟ್ಲೀಸ್ಟ್ MLAಗಳು ಕೈಗೆ ಸಿಗದೆ ಇದ್ರು ಈ ಕಾರ್ಪೊರೇಟರ್ ಕೈಗೆ ಸಿಕ್ಕಿರೋರು ಹೌದು. ಜನಗಳ ಗಲಾಟೆಯಾಗಿ ಒಂದಿಷ್ಟು ಜನ ಕಾಳಜಿ ಇರುವಂತ ಕಾರ್ಪೊರೇಟರ್ಗಳು ಕೆಲಸ ಮಾಡ್ತಾ ಇದ್ರು ಅಂತ. ಒಂದಿಷ್ಟು ಜನ ಅವ್ರ ವಾರ್ಡ್ ಎಲ್ಲರೂ ಮಾಡ್ತಾ ಇದ್ರು. ಅಟ್ಲೀಸ್ಟ್ ಅವರವರ ವಾರ್ಡ್ಗಳೆಲ್ಲ ಕ್ಲಿಯರ್ ಆಗ್ತಿತ್ತು. ಅದು ಮಾಡೋಕ್ಕಾಗಲ್ಲ. ನನ್ನ ಮನೆ ಇರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಹೌದು. ನಾನು ಪ್ರತಿ ವರ್ಷ ನೋಡ್ತೀನಿ ಅದು ಮುಳುಗೋಗುತ್ತೆ ಸಿಲ್ಕ್ ಬೋರ್ಡ್. ಹೌದು. ಎಷ್ಟು ಸರ್ಕಾರ ಬಂದಿದೆ, 3 ಜನ ಮುಖ್ಯಮಂತ್ರಿ 4 ಜನ ಮುಖ್ಯಮಂತ್ರಿ ಆಗಿದ್ದಾರೆ ಈ 7-8 ವರ್ಷದಲ್ಲಿ. ಹೌದು. ಆ ಜಾಗ ಒಂದು ಚೂರು ಬದಲಾವಣೆ ಇಲ್ಲ, ಇದ್ದಾಗೆ ಇದೆ. ಶಾಸಕರು ಅವರೇ, ಸತೀಶ್ ರೆಡ್ಡಿ ಅವರೇ ಇರ್ತಾರೆ ಈಗಲೂ. ಹೌದು. ಇದೊಂದು ಕಡೆ ರಾಮಲಿಂಗಾರೆಡ್ಡಿ ಯಾಕೆ ಪಕ್ಕದಲ್ಲಿ. ಹೌದು. ಅವರಿಬ್ರು ಇದ್ದಾರೆ, ಒಂದು ಕಾಂಗ್ರೆಸ್ ಒಂದು ಬಿಜೆಪಿ. ಅವರಿಬ್ರು ಇವತ್ತು ತಲೆ ಬಿಸಿ ಮಾಡ್ಕೊಂಡಿರೋದು ನೋಡಿದ್ರೆ ಇನ್ನು ಮುಂದಿನ ವರ್ಷ ಯಾವುದೇ ಸಮಸ್ಯೆ ಇರಲ್ಲ ಅಂತ ಹೇಳಬೇಕು. ಬೇಗ ಮುಂದಿನ ವರ್ಷ ನೋಡಿ ಇದೇ ಶಾಸಕರು ಮತ್ತೆ ಇದೇ ಮಂತ್ರಿಗಳು ಮುಖ್ಯಮಂತ್ರಿಗಳು ಅದೇ ಜಾಗಕ್ಕೆ ಹೋಗಿರ್ತಾರೆ. ಆದ್ರಿಂದ ಇಲ್ಲಿ ಯಾವುದೇ ಶರ್ಟ್ ಮಾತ್ರ ಚೇಂಜ್ ಆಗಿರುತ್ತೆ ಹೊರತು ಸಮಸ್ಯೆ ಸಾಧ್ಯಗಳಿಲ್ಲ. ಬೇರೆ ಶರ್ಟ್ ಹಾಕೊಂಡು ಬಂದಿರ್ತಾರೆ ಆ ದಿವಸ. ಅದೊಂಥರ ದೊಡ್ಡ ಇಂಟರ್ನ್ಯಾಷನಲ್ ಜೋಕ್ ಆಗ್ಬಿಟ್ಟಿದೆ ಇದು. ಹೌದು ಹೌದು ಹೌದು. ಆದ್ರೆ ಈ ಸಮಸ್ಯೆಗೆ ನೀವು ಹೇಳಿದ್ರಿ ಜನ ಯೋಚನೆ ಮಾಡಬೇಕು, ಜನ ಇದರಲ್ಲಿ ಬದಲಾವಣೆ. ಇಲ್ಲಿ ಜನರ ಪಾಲುದಾರಿಕೆ ಕೂಡ ಇದೆ ಅಂದ್ರೆ ಜನ ಸೀರಿಯಸ್ ಆಗಿ ಇವುಗಳನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಒಂದು ಭಾಗ. ಒಂದು ಎಲೆಕ್ಷನ್ ವಿಚಾರಗಳಲ್ಲಿ ಇರುವಂಥದ್ದು. ಇನ್ನೊಂದು ಜನ ಉಳಿದ ಟೈಮ್ಗಳಲ್ಲೂ ಕೂಡ ಇಷ್ಟೇ ಅಲರ್ಟ್ ಆಗಿದ್ದರೆ, ನಮ್ಮ ಏರಿಯಾದಲ್ಲಿ ಮುಳುಗಡೆ ಆಗುತ್ತಪ್ಪ ಮಳೆ ಬಂದಾಗ ಇದನ್ನು ಈಗಲೇ ಕ್ಲಿಯರ್ ಮಾಡಿಸ್ಬೇಕು, ಇವ್ರು ಮಳೆ ಬಂದಾಗ ಮಾತ್ರ ಅಲ್ಲಿ ಕುಳಿತುಕೊಂಡು ಗಲಾಟೆ ಮಾಡಿದರೆ ಸಾಕಾಗಿದ್ರೆ ಉಳಿದ ಟೈಮ್ಗಳಲ್ಲೂ ಕೂಡ ಇವ್ರನ್ನ ಕರೆದು ಹಿಡಿದು ಎಳೆದು ಕೆಲಸ ಮಾಡಿಸುವಂತಹ ಜವಾಬ್ದಾರಿಯೂ ಕೂಡ ಇಲ್ವಾ ಇಲ್ಲಿ? ಜನರಿಗೆ ಖಂಡಿತವಾಗಿದೆ. ಒಂದು, ಚುನಾವಣೆಯಲ್ಲಿ ಮತ್ತೆ ನೀವು ಇವರಿಗೆ ಯಾಕೆ ಓಟ್ ಹಾಕ್ತೀರಿ ಅವ್ರು ಕೆಲಸ ಮಾಡಿಲ್ಲ ಅಂದರೆ? ಯಾಕೆಂದ್ರೆ ಅದೇ ವೋಟ್ರಸು, ಅದೇ MLA, ಅದೇ ಮಿನಿಸ್ಟ್ರು ತಾನೆ. ಇವ್ರು ಯಾಕೆ ಓಟ್ ಹಾಕ್ತಾರೆ? ಹಾಕಿ ಬರ್ತಾನೆ. ಪದೇ ಪದೇ ಅವರೇ ಓಟ್ ಹಾಕೋದ್ರಿಂದ ಬೇರೆ ಬೇರೆ ಕಣಕ್ಕೆ ಹಾಕ್ತಾ ಇದ್ದಾರೆ. ಆದ್ದರಿಂದ MLAಗಳಿಗೂ ಗೊತ್ತು, ಮಿನಿಸ್ಟ್ರಿಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು ಏನೂ ಆಗಲ್ಲ, ಸುಮ್ಮನೆ ಗಲಾಟೆ ಮಾಡ್ತಾರೆ ಒಂದು ದಿವಸ ಅಂತ. 2, ಜನಗಳು ಬೆಂಗಳೂರಲ್ಲಿ ಹೇಗೆ ಮನೆ ಕಟ್ತಾರೆ ಅಂತ ನೋಡಿದ್ದೀರಿ ನೀವು. ಎಲ್ಲ ರೂಲ್ಗಳನ್ನು ವೈಲೇಟ್ ಮಾಡಿ BBMPಗ ಅಥವಾ BDAಗಾರಿಗೋ ಲಂಚ ಕೊಟ್ಟು ಈ ಪ್ಲಾನ್ಗಳನ್ನೆಲ್ಲ ಚೇಂಜ್ ಮಾಡಿ ಅವ್ರಿಗೆ ಬೇಕಾದಂಗೆ ಮನೆ ಕಟ್ಕೊಂಡಿರ್ತಾರೆ. ಎಷ್ಟೋ ಜನ ರಾಜಕಾಲ ಮೇಲೂ ಮನೆ ಕಟ್ಟಿರ್ತಾರೆ. ಅವರು ತಮ್ಮ ಬಗ್ಗೆ ಮಾತ್ರ ಮಾತಾಡಲ್ಲ, ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ, ಅವ್ರು ಸರಿಯಾಗಿ ಕಟ್ಟಿಲ್ಲ ಅಂತ. ಮತ್ತು ಎಷ್ಟು ಜನ ಫುಟ್ಪಾತನ್ನು ಅತಿಕ್ರಮಣ ಮಾಡಿ ಅಲ್ಲಿ ಅವ್ರ ಕಾರ್ ನಿಲ್ಲಿಸೋದು, ಅವ್ರು ಶೆಡ್ ಮಾಡ್ಕೊಳ್ಳೋದು, ಅಲ್ಲಿ ಗಾರ್ಡನ್ ಮಾಡೋದು ಮಾಡಿದ್ದಾರೆ. ಈ ಜಯನಗರ ಅಂತ ಬಸವನಗುಡಿ ಜಾಗಗಳಲ್ಲಿ ಫುಟ್ಪಾತ್ ಮೇಲೆ ಕೆಲವರು ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಅದು ಸರ್ಕಾರದ ಜಾಗ, ಜನ ಓಡಾಡೋ ಜಾಗ. ನಮ್ಮಲ್ಲಿ ಸಿಟಿಯಲ್ಲಿ ಜನರಿಗೆ ಇನ್ನೊಂದು ವಿಷಯ ಗೊತ್ತಿಲ್ಲ. ನಿಮಗೆ ನಿಮ್ಮ ಮನೆ ಮೇಲೆ ಮಾತ್ರ ಹಕ್ಕಿದೆ, ನಿಮ್ಮ ಮನೆ ಹೊರಗಡೆ ಇರೋಂಥ ಫುಟ್ಪಾತ್ ಮೇಲೆ, ರಸ್ತೆ ಮೇಲೆ ನಿಮ್ಗೆ ಹಕ್ಕಿಲ್ಲ. ನಿಮ್ಮ ಮನೆ ಎದುರುಗಡೆ ರಸ್ತೆ ಇದೆಯಲ್ಲ ನಿಮ್ದಲ್ಲ, ಅದು ಸರ್ಕಾರಿ ರಸ್ತೆ. ಅಲ್ಲಿ ಇವರು ಬೇರೆ ಹಾಕೊಳ್ಳೋದು, ಅಲ್ಲಿ ಪಾರ್ಕ್ ಮಾಡಬೇಡಿ ಅಂತ ಹೇಳೋದು, ಇದನ್ನೆಲ್ಲ ಮಾಡ್ಕೊಂಡು ಶುರು ಮಾಡ್ಕೊಂಡಿದ್ದಾರೆ. ಇಂಥ ಜನ ಇದ್ದಾಗ ಅದೇ ಥರದ ರಾಜಕಾರಣಿಗಳೇ ಇರ್ತಾರ್ತಾನೆ. ಜನಗಳಿಗೆ ಒಂದೇ ಒಂದು ದಾರಿ ಇರೋದು, ನಿಜವಾಗಿ ಅವ್ರಿಗೆ ಇವತ್ತಿನ ರೋಷ ನಿಜವಾಗಿ ಬಂದಿದ್ದೆ ಆದರೆ ಮುಂದಿನ ಚುನಾವಣೆಯಲ್ಲಿ ಈಗ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಆಗ್ಬೋದು ಸದ್ಯ ಮಾಡಿದರೆ ಅದರಲ್ಲಿ ಸೋಲ್ಸ್ಬೇಕು ತಾನೆ ಅವರು ಎಲ್ಲರನ್ನು. ನಿಜ ನಿಜ. ಅದಾಗಲ್ಲ, ಬೇಕಿದ್ರೆ ನೋಡಿ ನೀವು. ಹೌದು, ಅವಾಗ ಬೇರೆ ಯಾವುದೋ ಆಶ್ವಾಸನೆಗಳು ಇನ್ನೇನೋ ಬಂದಿರುತ್ತೆ. ಹೌದು. ಥ್ಯಾಂಕ್ ಯು ಸತೀಶ್ ಅವರು ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕಾಗಿ. ಇದು ಬೆಂಗಳೂರಿನ ಸಮಸ್ಯೆ, ಇದಕ್ಕೆ ಪರಿಹಾರಗಳಿಲ್ಲ ಅಂತೇಳಿ ಅಲ್ಲ, ಪರಿಹಾರ ಇದ್ದೇ ಇದೆ. ಆದರೆ ಪರಿಹಾರ ಹುಡುಕುವಂತಹ ಮನಸ್ಸು ಮಾಡುವಂಥವ್ರು ಬೇಕಾಗಿರುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಸಂಗತಿ.